ವಿರಾಜಪೇಟೆಯ ಶಾಸಕರ ಕಚೇರಿಯಲ್ಲಿ ನೂತನ ವನ್ಯಜೀವಿ ಮಂಡಳಿ ಸದಸ್ಯರ ಕಚೇರಿ ಆರಂಭ. ಶಾಸಕ ಎಎಸ್ ಪೊನ್ನಣ್ಣನವರಿಂದ ಕಚೇರಿ ಉದ್ಘಾಟನೆ. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿರುವ ಸಂಕೇತ್ ಪೂವಯ್ಯ. ಶಾಸಕ ಪೊನ್ನಣ್ಣನವರ ಗೃಹ ಕಚೇರಿಯಲ್ಲಿ ಆರಂಭವಾದ ನೂತನ ಕಚೇರಿ. ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಶಾಸಕ ಪೊನ್ನಣ್ಣನವರಿಂದ ಉದ್ಘಾಟನೆ. ಸಂಕೇತ್ ಪೂವಯ್ಯನವರಿಗೆ ಶಾಸಕ ಪೊನ್ನಣ್ಣನವರಿಂದ ಸನ್ಮಾನ ಗೌರವ. ಪಕ್ಷದ ಮುಖಂಡರು ಸೇರಿದಂತೆ ಅಪಾರ ಅಭಿಮಾನಿಗಳಿಂದ ಶುಭ ಹಾರೈಕೆ. ವನ್ಯಜೀವಿ ಮಾನವ ಸಂಘರ್ಷದ ವಿಚಾರದಲ್ಲಿ ಮತ್ತಷ್ಟು ಪರಿಣಾಮಕಾರಿ ಕೆಲಸ ಮಾಡುವ ಭರವಸೆ ನೀಡಿದ ಶಾಸಕ ಪೊನ್ನಣ್ಣ. ಜನರ ನಿರೀಕ್ಷೆಗೂ ಮೀರಿದ ಕೆಲಸ ಮಾಡುವ ಇಂಗಿತ ವ್ಯಕ್ತಪಡಿಸಿದ ಸಂಕೇತ್ ಪೂವಯ್ಯ. ಕರ್ನಾಟಕ ರಾಜ್ಯ ಅರಣ್ಯ ಸಂರಕ್ಷಣಾ ಘಟಕದ ಸದಸ್ಯರಾಗಿರುವಂಥ ಶ್ರೀಮಾನ್ ಸಂಕೇತ್ ಪೂವಯ್ಯನವರ ಒಂದು ನೂತನ ಕಟ್ಟಡದ ಕಚೇರಿಯ ಉದ್ಘಾಟನಾ ಸಮಾರಂಭವನ್ನು ಈಗ ನೆರವೇರಿಸಿದ್ದಾರೆ. ಈ ನೆರವೇರಿಸುವಂಥ ಕಾರ್ಯಕ್ರಮವನ್ನು ನಮ್ಮ ವಿರಾಜಪೇಟೆಯ ಜನಪ್ರಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅಭಿವೃದ್ಧಿಯ ಹರಿಕಾರರು ಆಗಿರುವಂಥ ಎಎಸ್ ಪೊನ್ನಣ್ಣನವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ನಾವು ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಶ್ರೀಮಾನ್ ಅರುಣ್ ಮಾಚೇನವರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಪೊನ್ನಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಸಂಕೇತ್ ಪೂವಯ್ಯನವರ ಎಲ್ಲ ಹಿತೈಷಿಗಳು, ನಾಪೋಕಲ್ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಸದಸ್ಯರುಗಳು, ಅಧ್ಯಕ್ಷರುಗಳು ಹಾಗೂ ಶ್ರೀಮಾನ್ ಎಎಸ್ ಪೊನ್ನಣ್ಣನವರ ಹಿತೈಷಿಗಳು ಎಲ್ಲರೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಶ್ರೀಮಾನ್ ಎಎಸ್ ಪೊನ್ನಣ್ಣನವರು ಈ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಅವರನ್ನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದೆ. ಹಾಗೆ ನಮ್ಮ ಗ್ಯಾರಂಟಿ ಈ ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸಹ ನಮ್ಮೊಡನಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೀರಿ. ಕಾಂಗ್ರೆಸ್ ಮುಖಂಡದ ಎಲ್ಲ ಮುಖಂಡರಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದೇವೆ. ಹಾಗೆ ನಮ್ಮ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿಯ ಪುರಸಭೆಯ ಅಧ್ಯಕ್ಷರಾಗಿರುವ ಅಧ್ಯಕ್ಷರು, ಪುರಸಭೆಯ ಎಲ್ಲ ಸರ್ವ ಸದಸ್ಯರು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಸ್ವಾಗತ. ನಾಪೋಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಸಂಕೇತ್ ಪೂವಯ್ಯನವರು, ಶಾಸಕರು, ಅರುಣ್ ಮಾಚೇನ ಎಲ್ಲರೂ ಆಗಮಿಸಿದೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನೀವು ಉದ್ಘಾಟನೆ ಮಾಡಬೇಕು ವನ್ಯಜೀವಿ ಮಂಡಳಿ ಸಂಕೇತ್ ಪೂವಯ್ಯನವರಿಗೆ ಒಂದು ಕಚೇರಿ ಓಪನ್ ಮಾಡಬೇಕು. ಆ ಮೂಲಕ ಈ ಕ್ಷೇತ್ರದಲ್ಲಿ ತಕ್ಷಣ ಏನೇನು ಕಾರ್ಯಕ್ರಮಗಳಾಗ್ತದೆ, ಸಮಸ್ಯೆಗಳು ಎದುರಾಗುತ್ತೆ, ಇಲ್ಲಿಗೆ ಜನ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಆ ಮೂಲಕ ಒಂದು ಕಚೇರಿಯನ್ನೇ ಅವ್ರಿಗೋಸ್ಕರ ತೆರೆದು, ಅದು ಗೃಹ ಕಚೇರಿ, ಶಾಸಕರ ಗೃಹ ಕಚೇರಿಲಿ ಅಂತ ಒಂದು ಕಚೇರಿ ಆಗಿದೆ. ಈ ಒಂದು ಸುಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಮೊದಲನೇದಾಗಿ ಭಾಳ ಹೆಚ್ಚು ಪ್ರತಿಷ್ಠಿತವಾದಂಥ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡಿರುವಂಥ ನನ್ನ ಆತ್ಮೀಯರಾದ ಮಾನ್ಯ ಸಂಕೇತ್ ಪೂವಯ್ಯನವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಲವಾರು ವರ್ಷಗಳಿಂದ, ದಶಕಗಳಿಂದ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಒಂದು ಸಾಮಾಜಿಕ ಕಳಕಳಿಯಿಂದ ತಮ್ಮ ಸಾರ್ವಜನಿಕ ಬದುಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರನ್ನು ರಾಜ್ಯ ಸರ್ಕಾರ ಇವತ್ತು ಗುರುತಿಸಿ ಈ ಒಂದು ಪ್ರತಿಷ್ಠಿತವಾದಂಥ ಹುದ್ದೆಯನ್ನು ಅವರಿಗೆ ನೀಡಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅರಣ್ಯ ಇಲಾಖೆಯವರೊಂದಿಗೆ ನಿಕಟವಾದಂಥ ಸಂಪರ್ಕವನ್ನಿಟ್ಟು ಮತ್ತು ಸ್ಥಳೀಯ ನಾಗರಿಕರೊಂದಿಗೆ ಚರ್ಚೆಯನ್ನು ಮಾಡ್ತಾ ಹಲವಾರು ಸಮಸ್ಯೆಗಳಿಗೆ ಅವರು ಸ್ಪಂದಿಸಿಕೊಂಡು ಬರ್ತಾಯಿದ್ದಾರೆ. ಅದರಿಂದ ಇಲ್ಲಿ ಶಾಸಕರ ಗೃಹ ಕಚೇರಿಯಲ್ಲಿ ಅವ್ರಿಗೂ ಕೂಡ ಒಂದು ಕಚೇರಿ ಇದ್ದರೆ ಜನರನ್ನು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಸುಲಭ ಆಗ್ತದೆ, ಅವಕಾಶ ಆಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಅಧಿಕಾರಿಗಳಿಗೂ ಕೂಡ ಭಾಳ ನಾವು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಸಂದರ್ಭದಲ್ಲಿರ್ಬೋದು, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆಯ ಸಂದರ್ಭದಲ್ಲಿರ್ಬೋದು, ಅವರು ಸಂಕೇತ್ ಪೂವಯ್ಯನವರೊಂದಿಗೆ ಹೊಂದಾಣಿಕೆಯಲ್ಲಿ ಕಾರ್ಯವನ್ನು ನೆರವೇರಿಸಬೇಕು ಅಂತ ಇವತ್ತು ನಮ್ಮ ಶೆಟ್ಟಿಗೇರಿ ಮತ್ತು ತೆರಾಲ್
ಬಿರ್ನಾಣಿ ಭಾಗದಲ್ಲಿ ಮತ್ತು ಕುಂದಾ ಭಾಗದಲ್ಲಿ ಇರುವಂಥ ಹುಲಿ ಸಮಸ್ಯೆಗಳು ಇವನ್ನ ಕೂಡ ನಾವು ಗುರುತಿಸಿ ಈಗಾಗಲೇ ಸೂಚನೆಯನ್ನು ರಾಜ್ಯ ಸರ್ಕಾರದಿಂದ ಪಡೆದಿದ್ದೇವೆ. 2 ಹುಲಿಗಳನ್ನು ಹಿಡೀಲಿಕ್ಕೆ ಕಾರ್ಯಾಚರಣೆ ನಡೆಸಲಿಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಆ ಕಾರ್ಯಾಚರಣೆಯಲ್ಲಿ ಕೂಡ ಮಾನ್ಯ ಸಂಕೇತ್ ಪೋಯನವರು ಭಾಗವಹಿಸ್ತಾರೆ. ನಾನು ಕೂಡ ಅದರಲ್ಲಿ ಇರ್ತೀನಿ. ಅದನ್ನು ಯಾವ ರೀತಿಯಾಗಿ ಈ ಹುಲಿಯ ಒಂದು ಹಿಡಿಯುವಂಥ ಕಾರ್ಯಾಚರಣೆ ನಡೀಬೇಕು ಅಂತ ಕೂಡ ಮುಂದಿನ ದಿನಗಳಲ್ಲಿ ನಾವು ನಡೆಸುವಂಥದ್ದು ಮಾಡ್ತೀವಿ. ಅಂದರೆ ಸರ್ಕಾರ, ಇಲ್ಲಿಯ ಜನಪ್ರತಿನಿಧಿಯಾಗಿ ನಾನು ಮತ್ತು ನಮ್ಮ ಎಲ್ಲ ಸ್ಥಳೀಯ ನಾಯಕರು, ಜಿಲ್ಲಾ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಮಾನವ ಮತ್ತು ಪ್ರಾಣಿ ಮತ್ತು ವನ್ಯಜೀವಿ ಸಂಘರ್ಷದ ವಿಚಾರದಲ್ಲಿ ಭಾಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸಂಕೇತ್ ಪೋಯನವ್ರಿಗೆ ಕೊಟ್ಟಿರುವಂಥ ಹುದ್ದೆ ಕೂಡ ಅದನ್ನು ಬಲಪಡಿಸುವಂಥ ಒಂದು ನಡೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸರ್, ಈ ಕಚೇರಿಗೆ ಪ್ರತಿನಿತ್ಯ ಯಾರು ಸಮಸ್ಯೆ ಇದೆ ಅವ್ರಿಗೆ ಬಂದರೆ ಅಭ್ಯರ್ಥಿ ಈ ವಿಚಾರಕ್ಕೆ ಮಾತ್ರ ಅಲ್ಲ, ಈ ಕಚೇರಿ ಯಾವಾಗಲೂ ತೆರೆದಿರ್ತದೆ, ತಾವೇ ನೋಡ್ತಾ ಇದ್ದೀರಾ. ಅದರಿಂದ ಎಲ್ಲರೂ ಕೂಡ ಬರ್ಬೋದು, ಇಲ್ಲಿ ಮಾತಾಡ್ಬೋದು, ಅವರ ಸಮಸ್ಯೆಗಳನ್ನು ಹೇಳ್ಬೋದು. ನಾವು ಇದ್ದಂಥ ಸಂದರ್ಭದಲ್ಲೇ ಅದನ್ನ ಆಲೈಸಿ ಮುಗಿಸುವಂಥದ್ದನ್ನು ಮಾಡ್ತೀವಿ. ಆದರೆ ಅಧಿಕಾರಿಗಳಿಗೆ ಬರಲಿಕ್ಕೆ ಮತ್ತು ಈ ಸಮಸ್ಯೆಗೋಸ್ಕರ ಅಂದರೆ ಮಾನವನ ಸಂಘರ್ಷ, ಮಾನವ ವನ್ಯಜೀವಿ ಸಂಘರ್ಷ ಮತ್ತು ಅರಣ್ಯ ಪ್ರದೇಶದಲ್ಲಿರುವಂಥ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇವತ್ತಿಲ್ಲಿದ್ದರೆ ಸುಲಭವಾಗಿ ಅವಕಾಶ ಆಗ್ತದೆ, ಸಿಗ್ತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿದ್ವಿ. ಮತ್ತು ನನಗೂ ಕೂಡ ಕೆಲವು ವಿಚಾರಗಳನ್ನು ಗಮನಕ್ಕೆ ತರುವಂಥ ಕೆಲಸ ಅವ್ರು ಸುಲಭವಾಗಿ ಮಾಡ್ಬೋದು. ಅದರಿಂದ ಕೊನೆಯದಾಗಿ ಜನರ ಸಮಸ್ಯೆ ಬಗೆಹರಿಸಬೇಕು. ಅದಕ್ಕೆ ಯಾವುದೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ತಾವೊಂದು ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ಕ್ಷೇತ್ರದ ಉದ್ದಗಲಕ್ಕೂ ಸಮಸ್ಯೆ ಬಂದಾಗ ಸ್ಪಂದನೆ ನೀಡೋದ್ರ ಮೂಲಕ ಇಲಾಖಾಧಿಕಾರಿಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗಿ ಒಂದು ಆಪರೇಷನ್ ಆಗಲಿ ಇನ್ನೊಂದು ಕಾರ್ಯಾಚರಣೆಗೆ ಭಾಗವಹಿಸ್ತೀವಿ. ಇವತ್ತೊಂದು ಕಚೇರಿಯನ್ನೇ ಪ್ರಾರಂಭ ಮಾಡಿದ್ರಿ. ಈ ಫಸ್ಟ್ ರಿಯಾಕ್ಷನ್ ಏನು ಹೇಳ್ಬೋದು ಅಂತ ಸರ್? ಇಡೀ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರತಕ್ಕಂಥ ಜನಪ್ರಿಯ ಶಾಸಕರು ಎಸ್ ಪೊನ್ನಣ್ಣನವರು ರಾಜ್ಯದ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ನನಗೆ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ತಿಳಿಸೋದಕ್ಕೆ ಬಯಸ್ತೇನೆ. ಈಗ ಏನು ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ. ಅದು ಜೀವಹಾನಿ ಆಗ್ತಕ್ಕಂಥ ವಿಚಾರಣೆ ಇರ್ಬೋದು, ಅಥವಾ ಶಾಶ್ವತ ಅಂಗವೈಫಲ್ಯತೆಗಳು, ಅಥವಾ ಬೆಳೆ ನಾಶ ಆಗ್ತಾಗಿರ್ತಕ್ಕಂಥದ್ದು, ಅಥವಾ ಹಸುಗಳ ಮೇಲೆ ಹುಳಿ ದಾಳಿ ಆಳ್ತಕ್ಕಂಥದ್ದು, ಕಾಡು ಕೋಣಗಳಿಂದ ಸಮಸ್ಯೆ ಇರ್ತಕ್ಕಂಥದ್ದು, ಕೆಲವು ಭಾಗಗಳಲ್ಲಿ ಕರಡಿಗಳಿಂದ, ಮಂಗಗಳಿಂದ ಸಮಸ್ಯೆ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ. ಅದರಿಂದ ಇಲ್ಲಿ ಒಂದು ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ಸಂರಕ್ಷಣೆ ವಿಚಾರದಲ್ಲಿ, ಸಂಘರ್ಷದ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದು ಒಂದು ದೊಡ್ಡ ಸವಾಲು ಕೂಡ. ಈಗ ಈ ಹಿಂದೆ ಕೂಡ ಕೊಡಗು ಜಿಲ್ಲೆಯಿಂದ ಹಲವಾರು ಈ ಪಕ್ಷಗಳು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ಜಿಲ್ಲೆಯಿಂದ ನೇಮಕ ಆಗಿದ್ದಾರೆ. ಆದರೆ ಯಾಕೆ ಅವರಿಗೆ ಕೆಲಸ ಮಾಡೋದರಲ್ಲಿ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದರೆ, ಇಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ಶಾಸಕನ ಅವಶ್ಯಕತೆ ಅತಿ ಹೆಚ್ಚಿದೆ. ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ನಾನು ಮೂಲೆ ಮೂಲೆಗಳಿಗೆ ಹೋಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಶಕ್ತಿಯೇ ನನಗೆ ಮಾನ್ಯ ಎಸ್ ಪೊನ್ನಣ್ಣನವರು. ಅವರು ಶಾಸಕರಾಗಿ ಆಯ್ಕೆಯಾಗಿ ಮೊಟ್ಟ ಮೊದಲನೇ ದಿನದಿಂದಲೇ ಏನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಏನು ಈ ಸಂಘರ್ಷದ ಅತಿ ದೊಡ್ಡ ಒಂದು ಸಮಸ್ಯೆ ಇದೆ, ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದಾರೆ ಮತ್ತು ಅದು ಫಲ ಕೊಡ್ತಾ ಇದೆ. ಸರ್, ಈಗಾಗಲೇ ಶಾಸಕರ ಗೃಹ ಕಚೇರಿಯಲ್ಲೇ ತಮಗೊಂದು ಕಚೇರಿ ಮಾಡಿ ಆ ಮೂಲಕ ಜನರಿಗೆ ಅನುಕೂಲ ಮಾಡೋದು, ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ ಇಂಥೆಲ್ಲ ಒಂದು ಅವಕಾಶ ಐತಲ್ಲ ಸರ್, ತಮಗೆ ಏನು ಅನಿಸ್ತದೆ ಸರ್? ಈ ಶಾಸಕರ ಒಂದು ಕಾಳಜಿನ ನೀವು ಏನೇ ಪ್ರಶಂಸೆ ಮಾಡ್ತೀರಿ? ಇಲ್ಲ, ನಮ್ಮ ಶಾಸಕರು ಈ ಕಚೇರಿಯ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದರೆ, ಒಂದೇ ಕಡೆ ನಮ್ಮ ಶಾಸಕರ ಗೃಹ ಕಚೇರಿಯಲ್ಲಿ ಅರಣ್ಯ ಅಧಿಕಾರಿಗಳನ್ನ, ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ, ಮತ್ತು ನಮಗೆ ಎಲ್ಲಿ ಸುಮಾರು 7-8 ಪಂಚಾಯಿತಿಯಲ್ಲಿ ತೀವ್ರವಾದಂಥ ಸಮಸ್ಯೆಗಳು ಏನಿದೆ, ಅಲ್ಲಿಯ ರೈತರನ್ನು, ಶ್ರಮಜೀವಿಗಳನ್ನು, ಅಥವಾ ಆ ಗ್ರಾಮದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಏನು ಸಮಸ್ಯೆಗಳಿದೆ, ಈ ಒಂದೇ ಜಾಗದಲ್ಲಿ ಎಲ್ಲ ಕೂತು
ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದು, ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಶಾಶ್ವತವಾದ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥ ತೀರ್ಮಾನಗಳನ್ನು ಶಾಸಕರ ನೇತೃತ್ವದಲ್ಲಿ ಇಲ್ಲಿಯೇ ತಗೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಅನುಕೂಲ ಆಗೋದಕ್ಕೆ ಈ ಒಂದು ಶಾಸಕರ ಏನು ಗೃಹ ಕಚೇರಿಯಲ್ಲಿ ಈ ಕಚೇರಿಯನ್ನು ಇವತ್ತು ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಹಿತೈಷಿಗಳು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಕಚೇರಿಯಿಂದ ನಾವು ಹಗಲಿರುಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ದುಡಿತೇವೆ. ಸರಿ, ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ ತಾವು ಸಾರ್ವಜನಿಕರಿಗೆ ಲಭ್ಯ ಇರ್ತೀರಾ, ಅಧಿಕಾರಿಗಳಿಗೆ ಲಭ್ಯ ಇರ್ತೀರಾ ಏನಾದರೂ ಸರ್? ಖಂಡಿತವಾಗಲೂ ಈಗ ನಾವು ಈ ಕಚೇರಿಯಿಂದ ನಾವು ಈ ಏನು ಅರಣ್ಯ ಇಲಾಖೆಯ ಏನು ಸಮಸ್ಯೆಗಳಿದೆ ಅಥವಾ ಈ ವನ್ಯಜೀವಿ ಮತ್ತು ಸಂಘರ್ಷದ ವಿಚಾರಗಳಿದೆ ಅಥವಾ ಈ ಬೆಳೆ ನಾಶನ ಇರ್ಬೋದು, ಮತ್ತೊಂದು ಪರಿಹಾರಗಳ ವಿಚಾರಗಳೇನಿದೆ, ಅದಕ್ಕೆ ನಾವು ದಿನನಿತ್ಯ ನಾವು ಜನರಿಗೆ ಸಿಗ್ತಕ್ಕಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಅತಿ ಶೀಘ್ರ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ. ಸರ್, ಕೊಡಗು ಧ್ವನಿಯೊಂದಿಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಮೊದಲ ದಿನದಲ್ಲಿ ಕಚೇರಿ ಆರಂಭ ಆದ ನಂತರ ನಮಗೆ ಒಂದು ವಿಷಯನ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರಿ. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.